ತಪ್ಪಿದ ಭಾರ್ಯ ಅನಾಹುತ, ಸಾವಿನಲ್ಲೂ ಮಾನವೀಯತೆ ಮೆರೆದ ಚಾಲಕ. ಚಲಿಸ್ತಾ ಇದ್ದ ಕೆಎಸ್ಆರ್ಟಿಸಿ ಬಸ್ ಚಾಲಕನಿಗೆ ಹೃದಯಾಘಾತವಾಗಿದೆ. ಪ್ರಥಮ ಚಿಕಿತ್ಸೆ ಸಿಗದೆ ಬಸ್ ಚಾಲಕ ಸಾವನ್ನಪ್ಪಿದ್ದಾರೆ. ತನ್ನ ಪ್ರಾಣವನ್ನ ಲೆಕ್ಕಿಸದೆ ಪ್ರಯಾಣಿಕರ ಪ್ರಾಣವನ್ನ ಕಾಪಾಡಿದ್ದಾರೆ ಈ ಚಾಲಕ. ಉತ್ತರ ಕರ್ನಾಟಕ ಮೂಲದ 50 ವರ್ಷದ ರಾಜೀವ್ ಬಿರಾದರ್ ಮೃತ ಚಾಲಕ. ಬೆಂಗಳೂರಿನಿಂದ ಹರಿಹರಕ್ಕೆ ಹೋಗ್ತಾ ಇದ್ದ ಕೆಎಸ್ಆರ್ಟಿಸಿ ಬಸ್ನಲ್ಲಿ ಇಂಥದ್ದೊಂದು ಘಟನೆ ನಡೆದಿದೆ. ನೆಲಮಂಗಲ ಜಾನ್ಸನ್ ಟೋಲ್ ಬಳಿ ಈ ಘಟನೆ ನಡೆದಿದೆ. ಬಸ್ನಲ್ಲಿ ಸಾಕಷ್ಟು ಪ್ರಯಾಣಿಕರು ಪ್ರಯಾಣವನ್ನ ಬೆಳೆಸ್ತಾ ಇದ್ರು. ಈ ವೇಳೆ ಹೃದಯಾಘಾತವಾದ ವೇಳೆ ರಾಷ್ಟ್ರೀಯ ಹೆದ್ದಾರಿಯ ಮಧ್ಯೆ ಬಸ್ ನಿಲ್ಲಿಸಿ ಪ್ರಯಾಣಿಕರ ರಕ್ಷಣೆಯನ್ನ ಮಾಡಿದ್ದಾರೆ ಈ ಚಾಲಕ. ಸ್ಥಳಕ್ಕೆ ಬಂದ 108 ಆಂಬ್ಯುಲೆನ್ಸ್ ಪ್ರಥಮ ಚಿಕಿತ್ಸೆ ಮಾಡಿದ್ರೂ ಕೂಡ ಯಾವುದೇ ರೀತಿಯಾದಂತಹ ಪ್ರಯೋಜನವಾಗಿಲ್ಲ. ಹೀಗಾಗಿ ಆಸ್ಪತ್ರೆಗೆ ದಾಖಲಾಗುವ ವೇಳೆಯೇ ಸಾವನ್ನಪ್ಪಿದ್ದಾರೆ ಈ ಚಾಲಕ. ಸರ್, ನಾನು ಘಟಕದಲ್ಲಿ ಕೆಲಸ ಮಾಡ್ತಾ ಇದ್ದೆ, ನೆಲಮಂಗಲ ಘಟಕದಲ್ಲಿ. ಸೊ ನಮ್ಮ ಮೇಲಾಧಿಕಾರಿಗಳು ಈ ಥರ ಒಂದು ಗಾಡಿ ಟೋಲ್ ಹತ್ರ ನಿಂತೋಗಿದೆ, ಆ ಡ್ರೈವರು ಏನು ಆಗಿದೆ ಅಂತ ಹೇಳಿದ್ರು. ಸರಿ, ನಾನು ಟೋಲ್ ಹತ್ರಕ್ಕೆ ಹೋದೆ. ನಾನು ಟೋಲ್ ಹತ್ರಕ್ಕೆ ಹೋಗಿ ನೋಡಿದಾಗ ಗಾಡಿ ರಾಜಹಂಸ ಗಾಡಿ ಸೈಡಲ್ಲಿ ನಿಂತಿತ್ತು. ಸೊ ಅಲ್ಲಿ ಹೋಗಿದ್ದಾಗ ಪ್ಯಾಸೆಂಜರ್ಗಳಲ್ಲಿ ಹೇಳಿದ್ರು, ಸರ್ ಯಾಕೋ ಗಾಡಿ ಸ್ಲೋ ಆಯ್ತಲ್ಲ ಅಂತ ಇಳಿದು ನೋಡಿದ್ವಿ. ನಾವು ಡೋರ್ ತೆಗೆದು ನೋಡಿದ್ವಿ. ರಾಜಹಂಸ ಗಾಡಿಗೆ ಡೋರ್ ಇದೆ, ಪ್ಯಾಸೆಂಜರ್ ಡೋರ್ ಲಾಕ್ ಆಗುತ್ತೆ. ಆ ಡೋರ್ ಲಾಕ್ ಆದಾಗ ಅವರು ಪ್ಯಾಸೆಂಜರ್ ಯಾಕೆ ಗಾಡಿ ಸ್ಲೋ ಆಯ್ತು ಅಂತ ನೋಡಿದ್ರಂತೆ. ಡ್ರೈವರ್ ಏನು ಮಾಡಿದ್ದಾನೆ, ಸ್ಟೇರಿಂಗ್ ಮೇಲೆ ಮಲ್ಕೊಬಿಟ್ಟಿದ್ದಾನೆ. ಸೊ ಇಮಿಡಿಯೇಟಾಗಿ ಅಲ್ಲಿದ್ದ ಪ್ಯಾಸೆಂಜರ್ಗಳು 108ಗೆ ಫೋನ್ ಮಾಡಿದ್ದಾರೆ. ಸೊ ಇಮಿಡಿಯೇಟಾಗಿ 108 ಬಂದಿದೆ. ಆ 108ಅಲ್ಲಿ ಆ ಪ್ಯಾಸೆಂಜರ್ಗಳೇ ಆ ಡ್ರೈವರ್ನ ಆಂಬುಲೆನ್ಸೆಲ್ಲ ಹಾಕಿ ಕಳಿಸಿದ್ದಾರೆ. ಸೊ ನೆಲಮಂಗಲ ಗೌರ್ಮೆಂಟ್ ಆಸ್ಪತ್ರೆಗೆ ಕಳಿಸಿದ್ದಾರೆ. ಸೊ ನೆಲಮಂಗಲ ಗೌರ್ಮೆಂಟ್ ಆಸ್ಪತ್ರೆಗೆ ಬಂದಾಗ ಅಲ್ಲಿ ಡಾಕ್ಟ್ರು ಚೆಕ್ ಮಾಡಿ ಸೊ ಅದನ್ನು ಅವ್ರಿಗೆ ಹೇಳಿದ್ದಾರೆ. ಸೊ ಅದನ್ನು ಇಮಿಡಿಯೇಟಾಗಿ ನನಗೆ ಫೋನ್ ಮಾಡಿದ್ರು. ನನಗೆ ಫೋನ್ ಮಾಡಿದಾಗ ಇವ್ರ ಕಡೆ ಯಾರು ಇದ್ದರೆ ಕರೆಸ್ಬಿಡ್ರಿ, ಅದು ಬಾಡಿ ಇದನ್ನು ಡ್ರೈವರು ಡೆತ್ ಆಗಿದ್ದಾರೆ, ಮಾರ್ಚುರಿನಲ್ಲಿದ್ದಾರೆ, ನಿಮ್ಮ ಕಡೆ ಯಾರಾದರೂ ಆಫೀಸರ್ಸ್ಗಳಿದ್ರೆ ಬಂದು ಇಲ್ಲಿ ಸ್ಟೇಟ್ಮೆಂಟ್ ಕೊಟ್ಬಿಟ್ಟು ಮುಂದಿಂದ ಏನು ನಡಿಬೇಕು ಅದನ್ನು ನಡೆಸ್ಕೊಡಿ. ಸರ್, ಅವರು ಹರಿಹರ ಡಿಪೋದವರು, ಚಾಲಕ ಕಂಪ್ನಿ ನಿರ್ವಾಹಕ. ಅವನು 5 ಜನ ಪ್ಯಾಸೆಂಜರ್ನ ಹಾಕೊಂಡು ಹೋಗ್ತಾ ಇದ್ದ. ಸೊ ಅವಾಗ ಆ ಘಟನೆ ಆಗಿದೆ ಸರ್. ಗೊತ್ತಿಲ್ಲ, ಮುಂಚೆನೇ ಬಂದು ಒಂದು ಸ್ವಲ್ಪ ಒಂದು ಹಾಫ್ ಆನ್ ಅವರ್ ಇಲ್ಲೇ ಇತ್ತು. ಪಾಪ ಅವರು ಮತ್ತು ಇನ್ನೊಂದು ಬಸ್ ಡ್ರೈವರು ಎಲ್ಲ ಬಂದು ಏನೇನು ಮಾಡ್ತಾರೆ. ಆಮೇಲೆ ಒಳಗಡೆ ಹೋಗಿ ನೋಡಿದೆ, ಸೀಟ್ ಮೇಲೆ ಕೂತಿದ್ರು. ಆಮೇಲೆ ನಾನು ಸ್ವಲ್ಪ ಕೆಳಗಡೆ ಹಾಕಿ ಸೀಪರ್ ಎಲ್ಲ ಮಾಡಿ ಸ್ವಲ್ಪ ಇನ್ನು ಅವಾಗ ಉಸಿರಾಡ್ತಾ ಇದ್ರು. ಆಮೇಲೆ 108ಗೆ ಫೋನ್ ಮಾಡ್ದು. ಆಮೇಲೆ ಅವ್ರು ಬಂದರು. ಆಮೇಲೆ ಅಷ್ಟು ಪ್ರೈವೇಟ್ ವೆಹಿಕಲ್ ಒಂದು ಬಂತು. ಆಮೇಲೆ ಪ್ರೈವೇಟ್ ವೆಹಿಕಲಿಗೆ ಶಿಫ್ಟ್ ಮಾಡ್ದು. ಆಮೇಲೆ 108 ಬಂತಲ್ಲ, 108ಗೆ ಶಿಫ್ಟ್ ಮಾಡ್ದು. ಸರಿ, ಶಿಫ್ಟ್ ಮಾಡಿದ್ಮೇಲೆ ಆಕ್ಸಿಜನ್ ಹಾಕೋಣ ಅಂತ ನೋಡ್ದು. ಆಕ್ಸಿಜನ್ ಅದರ ಸಪ್ಲೈ ಇರಲಿಲ್ಲ. 108 ಆಕ್ಸಿಜನ್ ಸಪ್ಲೈ ಇಲ್ಲ ಅಂದರೆ ಹೇಗೆ? ಎಮರ್ಜೆನ್ಸಿ ಈ ಥರ ಆದರೆ ಬೇಕಲ್ವಾ, ಈ ಥರ ಆಯಿತು. ಬಟ್ ಇಲ್ಲಿಂದ ಅಲ್ಲಿ ತಗೊಂಡೋಗ್ಬೇಕಾದ್ರೆ ಏನೋ ಡೆತ್ ಆಗಿದೆ ಅಂತ ಹೇಳ್ತಿದ್ರು. ಬಟ್ ಅಟ್ಲೀಸ್ಟ್ ಒಂದು ಕೆಎಸ್ಆರ್ಟಿಸಿ ಬೇರೆ ಯಾರನ್ನ ಒಬ್ರು ಇರಲೇಬೇಕು ಈ ಮೂಮೆಂಟಲ್ಲಿ. ಅಟ್ಲೀಸ್ಟ್ ಅವ್ರಿಗೆ ಎಮರ್ಜೆನ್ಸಿ ಆದರೂ ಕೋರ್ಡಿನೇಟ್ ಮಾಡೋಕ್ಕಾದ್ರೂ ಏನಾದರೂ ಅಟ್ಲೀಸ್ಟ್ ಒಂದು ಬಟನೋ ಸ್ವಿಚ್ ಏನಾದರೂ ಒಂದು ಇರಬೇಕಲ್ವಾ. ಬಟ್ ಅವರೇನೋ ಇನ್ನೊಂದು ಬಸ್ನವ್ರಿಗೆ ಫೋನ್ ಮಾಡಿ ಅವರೇನೋ ಕರ್ಸ್ಕೊಂಡಿದ್ದಂತೆ, ಬನ್ನಿ ಈ ಥರ ಹೇಳ್ತೇನೆ ಇದಾಗ್ತದೆ. ಬಸ್ಸಲ್ಲಿ ಕ್ಯಾಮ್ರಾ ಏನಾದರೂ ಇದೆಯೋ? ಇಲ್ಲ, ಕ್ಯಾಮ್ರಾ ಥರ ಏನೂ ಇಲ್ಲ. ಅಟ್ಲೀಸ್ಟ್ ಅವ್ರಿಗೇನೋ ಒಂದು ಫಸ್ಟು ಸೇಫ್ ಆ್ಯಂಡ್ ಸೆಕ್ಯೂರ್ ಬೇಕಲ್ವಾ. ಇವ್ರಿಗೆ ಕೆಎಸ್ಆರ್ಟಿಸಿನವ್ರು ಇದು ಮಾಡಿದ್ರೆ ಹೇಗೆ? ಬಟ್ ಆಂಬುಲೆನ್ಸ್ 108 ಅದರಲ್ಲಿ ಆಕ್ಸಿಜನ್ ಇಲ್ಲ. ಆಮೇಲೆ ಅದರಲ್ಲಿ ಒಬ್ಬರು ಸಿಸ್ಟರು ಇಲ್ಲ, ಒಬ್ಬರೇ ಡ್ರೈವರ್ ಒಬ್ಬರೇ ಹಿಂಗೆ ಅವ್ರು ಪೇಷಂಟ್ ಮಾಡ್ಕೊಳಕ್ಕೆ ಅವ್ರು ಯಾರೋ ಒಬ್ರು ಬೇಕಲ್ವಾ. ಅವರೇ ಇಲ್ಲ ಅಂದರೆ ಆ ಥರ ಡೆತ್ ಆಗಿದೆ. ಬಟ್